ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ಡಿಪ್ಲೊಮಾ CET ವಿಷಯದ ಕುರಿತು ನಿಮಗೆ ಹಲವಾರು ವಿಡಿಯೋಗಳನ್ನ ನೀಡ್ತಾ ಬಂದಿದ್ದೇನೆ. ಲಾಸ್ಟ್ ಕ್ಲಾಸ್ನಲ್ಲಿ ಕಾಂಪೌಂಡ್ ಆಂಗಲ್ಸ್ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ sin 75, cos 75, tan 75 ವ್ಯಾಲ್ಯೂ ಕಂಡುಹಿಡಿಯೋದಂಗೆ, ಅದೇ ಥರ sin 15, cos 15, tan 15, sin 105, cos 105 ಮತ್ತು tan 105 ಯಾವ ಥರ ಕಂಡುಹಿಡಿಯೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಆಮೇಲೆ ನಿಮಗೆ ಈ ಆರ್ ಫಾರ್ಮುಲಾ sin a ಪ್ಲಸ್ ಬಿ ಫಾರ್ಮುಲಾ ಏನು, sin a ಮೈನಸ್ ಬಿ ಫಾರ್ಮುಲಾ ಏನು, cos a ಪ್ಲಸ್ ಬಿ ಫಾರ್ಮುಲಾ ಏನು, cos a ಮೈನಸ್ ಬಿ ಫಾರ್ಮುಲಾ ಏನು, tan a ಪ್ಲಸ್ ಬಿ ಫಾರ್ಮುಲಾ ಏನು, tan a ಮೈನಸ್ ಬಿ ಫಾರ್ಮುಲಾ, ಅದೇ ತರ sin 2a ಗೆ ಫಾರ್ಮುಲಾ, cos 2a ಗೆ ಫಾರ್ಮುಲಾ ಮತ್ತೆ tan 2a ಗೆ ಫಾರ್ಮುಲಾ. ನೋಡಿ, sin 2a, cos 2a, tan 2a ಗೆ ಫಾರ್ಮುಲಾಗಳು ಏನು ಅಂತ ಹೇಳ್ಕೊಟ್ಟಿದ್ದೆ. ನೋಡಿ, ಈಗ ಇನ್ನೊಂದ್ಸಲಿ ಬರಿತೀನಿ ಇದನ್ನ. sin a ಪ್ಲಸ್ ಬಿ ಅಂದ್ರೆ sin a cos b ಪ್ಲಸ್ cos a sin b. sin a ಮೈನಸ್ ಬಿ ಅಂದ್ರೆ sin a cos b ಮೈನಸ್ cos a sin b. cos a ಪ್ಲಸ್ b ಅಂದ್ರೆ cos a cos b ಮೈನಸ್ sin a sin b. cos a ಮೈನಸ್ b ಅಂದ್ರೆ cos a cos b ಪ್ಲಸ್ sin a sin b. tan a ಪ್ಲಸ್ b ಅಂದ್ರೆ tan a ಪ್ಲಸ್ tan b divided by 1 minus tan a into tan b. ಅದೇ ತರ tan a minus b ಗೆ tan a minus tan b 1 plus tan a tan b. ನೋಡಿ, sin 2a ಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, 2 sin a cos a. cos 2a ಗೆ ಮೂರು ಫಾರ್ಮುಲಾ ಇದೆ. ಮೂರು ಫಾರ್ಮುಲಾ ಏನಪ್ಪ ಅಂದ್ರೆ, ಒಂದು cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ a ಒಂದು, ಇನ್ನೊಂದು 1 ಮೈನಸ್ 2 sin ಸ್ಕ್ವೇರ್ a, ಇನ್ನೊಂದು 2 cos ಸ್ಕ್ವೇರ್ a ಮೈನಸ್ 1. ನೋಡಿ, cos 2a ಗೆ ಮೂರು ಫಾರ್ಮುಲಾ ಇದೆ. ಒಂದು cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ a, ಇನ್ನೊಂದು 1 ಮೈನಸ್ 2 sin ಸ್ಕ್ವೇರ್ a, ಇನ್ನೊಂದು 2 cos ಸ್ಕ್ವೇರ್ a ಮೈನಸ್ 1. ಅದೇ ತರ tan 2a ಗೆ ಫಾರ್ಮುಲಾ 2 tan a divided by 1 minus tan square a. tan 2a ಗೆ ಫಾರ್ಮುಲಾ 2 tan a divided by 1 minus tan square a. ನೋಡಿ, ಇದಿಷ್ಟು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ. ಈ ಫಾರ್ಮುಲಾ ಮೇಲೆ sin 15, cos 15, tan 15, sin 75, cos 75, tan 75, sin 105, cos 105, tan 105 ವ್ಯಾಲ್ಯೂ ಎಷ್ಟು ಕಂಡುಹಿಡಿಯೋದು ಹೆಂಗೆ ಅಂತಾನು ಹೇಳ್ಕೊಟ್ಟಿದ್ದೆ. sin 2a, cos 2a, tan 2a ಗೆ ಫಾರ್ಮುಲಾ ಏನು ಬರುತ್ತೆ, ಇದ್ರ ಮೇಲೆ ಯಾವ ತರ ಪ್ರಾಬ್ಲಮ್ಸ್ ಕೊಡ್ತಾರೆ ಅದನ್ನು ಹೇಳ್ಕೊಟ್ಟಿದ್ದೆ. ನೋಡಿ, ಇವಾಗ sin 3a, cos 3a ಮತ್ತೆ tan 3a ಏನ್ ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ನಿಮ್ಗೆ ನೆನ್ಪಿಟ್ಕೊಳಕ್ ಆಗಿಲ್ಲ ಅಂದ್ರೆ ಅದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ತೋರಿಸಿದ್ದೀನಿ. sin 2a ಹೆಂಗ್ ಕಂಡುಹಿಡಿಯೋದು, cos 2a ಹೆಂಗ್ ಕಂಡುಹಿಡಿಯೋದು, tan 2a ಹೆಂಗ್ ಕಂಡುಹಿಡಿಯೋದು ಅಂತ. ನೋಡಿ, ಅದೇ ತರ sin 3a, cos 3a, tan 3a ಯಾವ ತರ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈಗ sin 3a ಬರೋಣ. ನೋಡಿ, sin 3a ನ ನಾವು ಈ ತರ ಬರೀಬಹುದಲ್ವಾ, sin 2a plus a. sin 3a ಗೆ ಒಂದು ಫಾರ್ಮುಲಾ ಈಗ ಕಂಡುಹಿಡಿತಾ ಇದ್ದೀನಿ. ಏನೋ ಒಂದು ಫಾರ್ಮುಲಾ ಇದೆ. sin 3a ಒಂದಿದೆ, cos 3a ಒಂದಿದೆ, tan 3a ಒಂದಿದೆ. ಅದು ಯಾವ ತರ ಬರುತ್ತೆ ತೋರಿಸ್ಕೊಡ್ತೀನಿ. ಆಮೇಲೆ ಅದನ್ನ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ನೋಡಿ, ಈಗ sin 3a ಕಂಡುಹಿಡಿತಾ ಇದ್ದೀನಿ. sin 3a ನ sin 2a plus a ಅಂತ ಬರೀಬಹುದು. ಈಗ sin 2a plus a ಅಂದ್ರೆ ಇದು a plus b ಫಾರ್ಮುಲಾ ಇದೆ, sin a plus b. ನೋಡಿ, sin a plus b ಗೆ ಏನಪ್ಪ ಫಾರ್ಮುಲಾ, sin a cos b plus cos a sin b. ಈಗ ನಾನು sin a plus b ಗೆ ಫಾರ್ಮುಲಾ ಬರ್ಕೊತೀನಿ. sin a plus b is equal to sin a cos b plus cos a sin b. ಈಗ ನಮಗೆ sin 3a ಬೇಕಲ್ವಾ, sin 3a ನ we can write sin 3a as sin 2a plus a.
ನೋಡಿ ಈಗ ಇದು ಈ ಫಾರ್ಮುಲಾ ದಿಸ್ ಈಸ್ ಇನ್ ದಿ ಫಾರ್ಮ್ sin a plus b ಅಲ್ವಾ. ಎ ಜಾಗದಲ್ಲಿ ಏನಿದೆ 2a, ಬಿ ಜಾಗದಲ್ಲಿ ಏನಿದೆ a ಇದೆ. ಈ ಆನ್ಸರ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವೇನ್ ಮಾಡಬೇಕು, a ಇರೋ ಕಡೆ 2a ಹಾಕ್ಬೇಕು, b ಇರೋ ಕಡೆ a ಹಾಕ್ಬೇಕು. ನೋಡಿ a ಇರೋ ಕಡೆ 2a ಸಬ್ಸ್ಟಿಟ್ಯೂಟ್ ಮಾಡಬೇಕು, b ಇರೋ ಕಡೆ a ಹಾಕ್ಬೇಕು. ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. sin 2a ನೋಡಿ a ಇದೆ 2a ಹಾಕ್ತೆ, b ಇದೆ a ಹಾಕ್ಬೇಕು, ಪ್ಲಸ್ cos 2a ಅಲ್ವಾ. a ಇರೋ ಕಡೆ 2a ಹಾಕ್ಬೇಕು, b ಇರೋ ಕಡೆ ನೋಡಿ sin a. ನೋಡಿ ಈಗ ಏನಾಯ್ತು ಅಂದ್ರೆ sin 3a ನ sin 2a cos a ಪ್ಲಸ್ cos 2a sin a ಅಂತ ಬರೀಬಹುದು. ಆಯ್ತಾ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ sin 2a ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತು. sin 2a ಅಂದ್ರೆ ಏನು, 2 sin a cos a. sin 2a ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 2 sin a cos a. ನೋಡಿ sin 2a ಗೆ ಫಾರ್ಮುಲಾ ಹಾಕೊಂಡೆ, cos a ಇನ್ನೊಂದಿದೆ, cos a ಬರ್ಕೋಬೇಕು, ಪ್ಲಸ್ ನೋಡಿ ಇಲ್ಲಿ cos 2a ಇದೆ. ಈಗ sin 2a ಗೆ ಒಂದೇ ಒಂದು ಫಾರ್ಮುಲಾ ಇತ್ತು, ಅದೊಂದು ಫಾರ್ಮುಲಾ ಹಾಕ್ಬಿಟ್ಟು ಈಗ cos 2a ಬಂತು. cos 2a ಗೆ 3 ಫಾರ್ಮುಲಾ ಇದೆ ಅಲ್ವಾ. ನೋಡಿ ಒಂದು cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ a, ಇನ್ನೊಂದು 1 ಮೈನಸ್ 2 sin ಸ್ಕ್ವೇರ್ a, ಇನ್ನೊಂದು 2 cos ಸ್ಕ್ವೇರ್ a ಮೈನಸ್ 1. ಈ ಮೂರಲ್ಲಿ ಯಾವ್ದಾದ್ರು ಒಂದು ಹಾಕ್ಬೇಕು. ಇದಕ್ಕೆ ಯಾವ್ದಾದ್ರು ಹಾಕೋಬಹುದು, ಬಟ್ ಯಾವ್ದೋ ಒಂದು ಹಾಕಿದ್ರೆ ತುಂಬಾ ಈಸಿ ಆಗುತ್ತೆ. ಮೂರಲ್ಲಿ ಯಾವ್ದಪ್ಪ ಅಂತಂದ್ರೆ ನೋಡಿ ಈಗ cos 2a cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ a ಅಂತ ಇದೆ. ಇದರಲ್ಲಿ ಕಾಸ್ ಇದೆ, ಸೈನ್ ಇದೆ ಈ ಫಾರ್ಮುಲಾದಲ್ಲಿ, ಅದಕ್ಕೆ ಇದು ಹಾಕೋದು ಬೇಡ. ಈ ಫಾರ್ಮುಲಾ ಬರೋಣ, 1 ಮೈನಸ್ 2 sin ಸ್ಕ್ವೇರ್, ಬರೀ ಸೈನ್ ಮಾತ್ರ ಇದೆ. ನೋಡಿ ಇದು ಹಾಕೊಂಡ್ರೆ ಈಸಿ, ಈ ಫಾರ್ಮುಲಾ ಹಾಕೊಂಡ್ರೆ ಇದಕ್ಕೆ ಈಸಿಯಾಗಿ ಆನ್ಸರ್ ಬಂದ್ಬಿಡ್ತದೆ. sin 3a ಇದ್ದಾಗ ನೆನ್ಪಿಟ್ಕೊಳ್ಳಿ, sin 3a ಕಂಡುಹಿಡಿಯುವಾಗ cos 2a ಏನಾರ ಬಂದ್ರೆ ಅದಕ್ಕೆ ಫಾರ್ಮುಲಾ ನಾವು ಇದು ಹಾಕೋಬೇಕು. ಸೈನ್ ಇರ್ತದಲ್ಲ, ಬರೀ ಸೈನ್ ಇರ್ತದಲ್ಲ, ಅದು ಹಾಕೋಬೇಕು. ಈಗ cos 2a ಗೆ ನಾನು ಏನ್ ಮಾಡ್ತೇನೆ, 1 ಮೈನಸ್ 2 sin ಸ್ಕ್ವೇರ್ a ಹಾಕೊಳ್ಳೋಣ, ಇಂಟು ನೋಡಿ sin a. ನೋಡಿ ಈ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ನೋಡಿ ಈ ಸ್ಟೆಪ್ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. sin 3a ನ ನಾವು sin 2a plus a ಅಂತ ಬರೀಬಹುದು. sin 2a plus a ಅಂದ್ರೆ sin a plus b ಫಾರ್ಮುಲಾ ಹಾಕೊಂಡೆ. sin a plus b ಗೆ sin a cos b plus cos a sin b. ನೋಡಿ a ಇರೋ ಕಡೆ 2a ಹಾಕಬೇಕು, b ಇರೋ ಕಡೆ a ಹಾಕಬೇಕು, ಅವಾಗ ನೋಡಿ ಈ ತರ ಬರುತ್ತೆ ಫಾರ್ಮುಲಾ. ಆಮೇಲೆ sin 2a ಗೆ ಫಾರ್ಮುಲಾ 2 sin a cos a ನೆನ್ನೆ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ cos 2a ಗೆ ಫಾರ್ಮುಲಾ 3 ಇದೆ, ಒಂದು ಇದೊಂದು. ಈ ಪ್ರಾಬ್ಲಮ್ಗೆ ನೋಡಿ ಇದು ಹಾಕೊಂಡ್ರೆ ಈಸಿ ಆಯ್ತದೆ, ಬರೀ ಸೈನ್ ಇರ್ತದಲ್ಲ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಈಸಿ ಆಯ್ತದೆ. cos 3a ಬಂದಾಗ ಇದು ಹಾಕಬೇಕು, ಈಸಿ ಆಗುತ್ತೆ, ಬರೀ ಕಾಸ್ ಇರೋದು. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ 2 ಹಂಗೆ ಬರ್ಕೋಬೇಕು, sin a ಹಂಗೆ ಬರ್ಕೊಳ್ಳಿ, cos a 2 ಇದೆ ನೋಡಿ, cos a ಇಂಟು cos a ಅಂದ್ರೆ ನಾವು ಇದನ್ನ cos ಸ್ಕ್ವೇರ್ a ಅಂತ ಬರೀಬಹುದು. ಪ್ಲಸ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. sin a ಅಂತ ಇದೆಯಲ್ಲ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಎಕ್ಸ್ಪ್ಯಾಂಡ್ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಏನು ತೊಂದರೆ ಇಲ್ಲ, ಬ್ರಾಕೆಟ್ ಓಪನ್ ಮಾಡ್ಬೋದು. ನೋಡಿ 1 ಇಂಟು sin a ಅಂದ್ರೆ sin a ಬರುತ್ತೆ, 1 ಇಂಟು sin a ಮೈನಸ್ 2 sin ಸ್ಕ್ವೇರ್ a ಇಂಟು sin a ಬರುತ್ತೆ. ನೋಡಿ 2 sin ಸ್ಕ್ವೇರ್ a ಇಂಟು sin a ಅಂದ್ರೆ 2 sin ಕ್ಯೂಬ್ a ಬರುತ್ತೆ, sin ಕ್ಯೂಬ್ a, 2 sin ಕ್ಯೂಬ್ a. ನೋಡಿ ಈಗ ನಮಗೆ 2 sin a cos ಸ್ಕ್ವೇರ್ a ಬಂತು. ಇನ್ನೊಂದ್ಸಲಿ ಬರೀತೀವಿ ನೋಡಿ ಸ್ಟೆಪ್, 2 sin a cos ಸ್ಕ್ವೇರ್ a ಪ್ಲಸ್ sin a ಮೈನಸ್ 2 sin ಕ್ಯೂಬ್ a, ಈ ತರ ಬಂತು. ನೋಡಿ ಇಲ್ಲಿ ನಮ್ಗೆ ಏನಾಗಿದೆ ಅಂತಂದ್ರೆ sin 3a is equal to ಈ ತರ ಬಂದಿದೆ. ನೋಡಿ ಎಲ್ಲ ಸೈನ್ ಐತೆ, ಇದು ಸೈನ್ ಐತೆ, ಇದು ಸೈನ್ ಐತೆ, ಇದು ಸೈನ್ ಐತೆ, ಒಂದೇ ಒಂದು ಕಾಸ್ ಐತೆ. ಈಗ ಕಾಸನ್ನ ಸೈನಿಂಗ್ ಮಾಡೋದು ಹೆಂಗೆ ನಿಮ್ಗೆ ಹೇಳ್ಕೊಟ್ಟೆ, ಒಂದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅಲ್ವಾ. ಏನಂದ್ರೆ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಅಂದ್ರೆ 1, sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a is equal to 1. ಇದನ್ನ ನಾವು ಈ ತರ ಬರೀಬಹುದು, cos ಸ್ಕ್ವೇರ್ a ನ we can write it as 1 minus sin ಸ್ಕ್ವೇರ್ a, ಅಥವಾ sin ಸ್ಕ್ವೇರ್ a ನ 1 minus cos ಸ್ಕ್ವೇರ್ a ಅಂತ ಬರೀಬಹುದು. ಈಗ ನಮಗೆ ಇಲ್ಲೊಂದು cos ಸ್ಕ್ವೇರ್ ಐತಲ್ಲ, ಇದನ್ನ sin ಇನ್ ಟರ್ಮ್ಸ್ ಆಫ್ sin ಬರ್ಕತೀನಿ. ಇನ್ ಟರ್ಮ್ಸ್ ಆಫ್ sin ಬರ್ಕೊಂಡ್ರೆ ನೋಡಿ ಇದು 2 sin a 1 minus cos ಸ್ಕ್ವೇರ್ a ನ 1 minus sin ಸ್ಕ್ವೇರ್ a ಅಂತ ಬರೀಬಹುದು, ಪ್ಲಸ್ sin a ಮೈನಸ್ 2 sin ಕ್ಯೂಬ್ a. ನೋಡಿ ಈ ತರ ಬರುತ್ತೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ, ಇಲ್ಲೊಂದು ಬ್ರಾಕೆಟ್ ಬಂತು, ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ 2 sin a ಇಂಟು 1 ಅಂದ್ರೆ 2 sin a ಬರುತ್ತೆ, 2 sin a ಇಂಟು sin ಸ್ಕ್ವೇರ್ a ಅಂತಂದ್ರೆ ಮೈನಸ್ ಇದೆ, ಮೈನಸ್ ಬರುತ್ತೆ, 2 sin ಕ್ಯೂಬ್ a ಬರುತ್ತೆ. 2 sin a ಇಂಟು sin ಸ್ಕ್ವೇರ್ a ಅಂದ್ರೆ 2 sin ಕ್ಯೂಬ್ a ಬರುತ್ತೆ, sin ಕ್ಯೂಬ್ a ಪ್ಲಸ್ sin a
ಮೈನಸ್ 2 ಸೈನ್ ಕ್ಯೂಬ್ ಎ ನೋಡಿ ಈ ತರ ಬರುತ್ತೆ. ಈಗ ಇದನ್ನ ಸಿಂಪ್ಲಿಫೈ ಮಾಡೋದಷ್ಟೇ ನೋಡಿ. 2 ಸೈನ್ ಎ ಪ್ಲಸ್ ಸೈನ್ ಎ ಅಂತಂದ್ರೆ ಏನಾಯ್ತು 3 ಸೈನ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ ಮೈನಸ್ 2 ಸೈನ್ ಕ್ಯೂಬ್ ಎರಡನ್ನ ಆಡ್ ಮಾಡ್ಬೋದು. ಎರಡು ಮೈನಸ್ ಇದ್ರೆ ಆಡ್ ಮಾಡ್ಬಿಟ್ಟು ಮೈನಸ್ ಸೈನ್ ಹಾಕ್ಬೇಕು. ಮೈನಸ್ 2 ಸೈನ್ ಕ್ಯೂಬ್ ಎ ನೋಡಿ. ಸೈನ್ 3ಎಗೆ ಫಾರ್ಮುಲಾ ಹೆಂಗ್ ಬಂತು ಅಂತ ತೋರಿಸಿದ್ದೀನಿ. ನಿಮ್ಗೆ ಹೆಂಗ್ ಬಂತು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಯೂಸ್ ಆಗುತ್ತೆ ಆಯ್ತಾ. ನೆನ್ಪಿಟ್ಕೋಬೇಕಿನ್ನ ಹಿಂಗ್ ಕಂಡಿಡ್ಕೋಬೇಕು. ನೆನ್ಪಿಟ್ಕೊಂಡಿಲ್ಲ ಅಂತಂದ್ರೆ ಹೆಂಗ್ ಬಂತು ಇದನ್ನಾರ ಕಲ್ತ್ಕೋಬೇಕು. ಇದನ್ನು ಕಲಿಯೋಕೆ ಕಷ್ಟ ಆಯ್ತು ಅಂತಂದ್ರೆ ಆಮೇಲೆ ಟೈಮ್ ಕನ್ಸ್ಯೂಮಿಂಗ್ ಬಿಡಿ, ತುಂಬಾ ಟೈಮ್ ತಗೊಳ್ತೀವಿ ಎಲ್ಲ ಬರೀತಾ ಕುತ್ಕೋಬೇಕಂದ್ರೆ. ಬೆಸ್ಟ್ ಅಂದ್ರೆ ಸೈನ್ 3ಎಗೆ ಫಾರ್ಮುಲಾ ಕಲ್ತ್ಕೊಬಿಡಿ. ಇವೆಲ್ಲ ಏನ್ ಬೇಕಾಗಿಲ್ಲ. ಹೆಂಗ್ ಬಂತು ಅಂತ ತೋರಿಸಿದ್ದೀನಿ ನಿಮ್ಗೆ. ಹಿಂಗೆ ಮಾಡ್ತೀನಿ ನೆನ್ಪಿಟ್ಕೊಳ್ಳೋದು ಸರ್ ಹಿಂಗೆ ಕಂಡಿಡ್ಕೊತೀನಿ ಅಂದ್ರೆ ನೀವು ಕಂಡಿಡ್ಕೋಬಹುದು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಇದನ್ನ ಕಲೀಲಿಲ್ಲ ಅಂದ್ರೆ ನೀವು ಈ ಫಾರ್ಮುಲಾನಾರ ಕಲಿಬೇಕು ನೋಡಿ. ಇದು ಅಷ್ಟೇ, ಈ ಫಾರ್ಮುಲಾಗಳು ಕಲ್ತ್ಕೊಂಡ್ರೆ ಸಾಕು ನೀವು. ನಾನು ನಿಮ್ಗೆ ಫಾರ್ಮುಲಾ ಹೆಂಗ್ ಬಂತು ಅಂತಾನು ತೋರಿಸ್ತಾ ಇದ್ದೀನಿ. ನೀವು ಹೆಂಗ್ ಬಂತು ಅನ್ನೋದು ಕಲಿದೇ ಇದ್ರೆ ಫಾರ್ಮುಲಾಗಳು ಕಲ್ತ್ಕೋಬೇಕು. ತುಂಬಾ ಯೂಸ್ ಆಯ್ತದೆ ಎಕ್ಸಾಮ್ ಅಲ್ಲಿ. ನೋಡಿ ಈಗ ಸೈನ್ 3ಎಗೆ ಏನಪ್ಪ ಫಾರ್ಮುಲಾ 3 ಸೈನ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ. ಇಲ್ಲಿ ಬರ್ಬಿಡ್ತೀನಿ. ಸೈನ್ 3ಎಗೆ ಸೈನ್ 3a ಇಸ್ ಈಕ್ವಲ್ ಟು 3 ಸೈನ್ ಎ ಮೈನಸ್ 2 ಅಲ್ಲ ಇದು ಸಾರಿ ಮೈನಸ್ 2 ನೋಡಿ. ಇಲ್ಲಿ ಮೈನಸ್ 2 ಇಲ್ಲೊಂದು ಮೈನಸ್ 2 ಇದೆ. ಮೈನಸ್ 2 ಅಂದ್ರೆ ಮೈನಸ್ 4 ಆಗ್ಬೇಕು ನೋಡಿ. ಮೈನಸ್ 4 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ ಎ 2 ಅಲ್ಲ ಮೈನಸ್ 4 ಮೈನಸ್ 4 ಸೈನ್ ಕ್ಯೂಬ್ ಎ ನೋಡಿ. ಬರೆಯುವಾಗ ನಮಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ ಒಂದೊಂದ್ಸರಿ ನಂಬರ್ಗಳು ನೋಡಿ. ತಪ್ಪಾಗಿದೆ ಅಂತ ಗೊತ್ತಾಯ್ತದೆ, ಒಂದೊಂದ್ಸಲಿ ಹಿಂಗೆ ಆಗ್ಬಿಡ್ತದೆ ಮಿಸ್ಟೇಕ್. ಏನೇ ಗೊತ್ತಿದ್ರು ಮಿಸ್ಟೇಕ್ಗಳಾಗ್ಬಿಡ್ತವೆ ನೋಡಿ. ಸೈನ್ 3ಎಗೆ ಫಾರ್ಮುಲಾ 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ ಎ. ಅಟ್ಲೀಸ್ಟ್ ಇದಾರ ನೆನ್ಪಿಟ್ಕೊಡಿ. ಇದು ಗೊತ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇದನ್ನಾರ ನೆನ್ಪಿಟ್ಕೊಂಡ್ರೆ ಯೂಸ್ ಆಗುತ್ತೆ ನೋಡಿ. ಈಗ ಒಂದು ಪ್ರಶ್ನೆ ಕೊಟ್ಬಿಡ್ತಾರೆ. ಯಾವ ತರ ಪ್ರಶ್ನೆ ಅಂದ್ರೆ ನೋಡಿ, ಇದ್ರ ಮೇಲೆ ನೆನ್ನೆ ನಿಮ್ಗೆ ಅದ್ರ ಮೇಲೆ ಹೆಂಗೆ ಕೇಳ್ತಾರೆ ಹೇಳ್ಕೊಟ್ಟಿದ್ದೀನಿ. ಇದ್ರ ಮೇಲೆ ನೋಡ್ಕೊಳ್ಳಿ. ಈಗ ನೋಡಿ ನಿಮ್ಗೆ ಒಂದು ಪ್ರಶ್ನೆ ಸಿಂಪಲ್ ಆಗಿ ವ್ಯಾಲ್ಯೂ ಆಫ್ 3 ಸೈನ್ 15 ಮೈನಸ್ 4 ಸೈನ್ ಕ್ಯೂಬ್ 15 ಈಸ್ ಅಂತ ಕೊಟ್ಬಿಟ್ಟು ಆಪ್ಷನ್ 1 ಆಪ್ಷನ್ 2 1/2 ಆಪ್ಷನ್ 3 1/√2 ಆಪ್ಷನ್ 4 √3/2 ನೋಡಿ. ಈಗ ನಿಮ್ಗೆ ಹಿಂಗೆ ಕೊಟ್ಬಿಡ್ತಾರೆ. ಈಗ ಇವೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದಿದ್ರೆ ನೀವೇನ್ ಮಾಡ್ತಾ ಇದ್ರಿ, ಸೈನ್ 15 ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೆ, ಅಥವಾ ಸೈನ್ 15 ನೀವೇನಾರ ನೆನ್ಪಿಟ್ಕೊಂಡಿದ್ರೆ ಆ ವ್ಯಾಲ್ಯೂ ಇಲ್ಲಿ ಹಾಕೋಬಹುದು. ಅದೇ ತರ ಸೈನ್ ಕ್ಯೂಬ್ ಇದೆ, ಸೈನ್ 15 ಹಾಕೋಬಿಟ್ಟು ಕ್ಯೂಬ್ ಮಾಡ್ಕೋಬಹುದು. ಕ್ಯೂಬ್ ಮಾಡ್ಕೊಂಡು ಸಿಂಪ್ಲಿಫೈ ನೋಡಿ. ಆ ವ್ಯಾಲ್ಯೂ ಗೊತ್ತಿದ್ರು ಸೈನ್ 15 ವ್ಯಾಲ್ಯೂ ಗೊತ್ತಿದ್ರು ಇದನ್ನ ಸಿಂಪ್ಲಿಫೈ ಮಾಡಕ್ಕೆ ಒಂದು 3-4 ನಿಮಿಷನಾರ ಬೇಕಾಗುತ್ತೆ. ಅದುವೇ ಕರೆಕ್ಟ್ ಬರುತ್ತೋ ಇಲ್ವೋ ಹೇಳಕ್ಕಾಗಲ್ಲ ನೋಡಿ. ನೀವು ಸುಮ್ಮನೆ ಹಿಂಗೆ ಕೊಟ್ಟ ತಕ್ಷಣನೇ ಸೈನ್ 15 ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫೈ ಮಾಡೋದು ಹೋಗ್ಬೇಡಿ. ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕು ನೋಡಿ. 3 ಸೈನ್ 15 ಮೈನಸ್ 4 ಸೈನ್ ಕ್ಯೂಬ್ ನೋಡಿ. 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ ಎ ನೋಡಿ. ಇದೇ ಫಾರ್ಮಲ್ ಇದೆ ಅಲ್ವಾ. ಎ ಜಾಗದಲ್ಲಿ ಏನಿದೆ 15 ಇದೆ. ಇದಕ್ಕೇನು ಫಾರ್ಮುಲಾ 3 ಸೈನ್ ಎ ನೋಡಿ. ಇದನ್ನ ಹಿಂಗೆ ಬರೀಬೋದಾ 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ ಎ ಅಂತ ಕೊಟ್ರೆ ನಾವೇನಂತ ಬರೀಬಹುದು ಸೈನ್ 3a ಅಂತ ಬರೀಬಹುದು. ಈಗ ನೋಡಿ ಪ್ರಶ್ನೆ ಬರ್ಕತ್ತಿ ನೋಡಿ. ಇದ್ರ ಕೆಳಗೆ ಸೈನ್ 15 ಮೈನಸ್ 4 ಸೈನ್ ಕ್ಯೂಬ್ 15 ಇಸ್ ಈಕ್ವಲ್ ಟು ಸೈನ್ ನೋಡಿ. ಎ ಜಾಗದಲ್ಲಿ ಏನಿದೆ ಅಪ್ಪ 15 ನೋಡಿ. ಇದೇ ಫಾರ್ಮಲ್ ಇದೆ ಫಾರ್ಮುಲಾ ಸೈನ್ 3a. ಎ ಅಂದ್ರೆ 15 ಅಲ್ವಾ. 3 × 15 ಅಂದ್ರೆ 45. ವಾಟ್ ಈಸ್ ಸೈನ್ 45 1/√2 ನೋಡಿ. ಈ ಫಾರ್ಮುಲಾ ಗೊತ್ತಿದ್ರೆ ಈ ಪ್ರಾಬ್ಲಮ್ನ 1 ನಿಮಿಷ 30 ಸೆಕೆಂಡಲ್ಲಿ ಮಾಡಾಕ್ಬಿಡ್ಬೋದು ನೋಡಿ. ಆನ್ಸರ್ ಇಸ್ 1/√2 ಆಪ್ಷನ್ 3. ಇದು ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಸೈನ್ 15 ಅದು ಗೊತ್ತಿದ್ರೆ, ಅದು ಗೊತ್ತಿಲ್ಲ ಅಂದ್ರೆ ಸೈನ್ 15 ಕಂಡಿಡ್ಕೋಬೇಕು. ಹೆಂಗೆ ಸೈನ್ 45 ಮೈನಸ್ 30 ಸೈನ್ ಎ ಮೈನಸ್ ಬಿ ಫಾರ್ಮುಲಾ ಹಾಕಿ ನೋಡಿ. ಅದು ಕಂಡಿಡಿದು ಅವೆಲ್ಲ ಮಾಡೋ ಬದಲು ಈ ತರ ಕೊಟ್ಟಾಗ ನೋಡಿ ಯಾವ್ದಾದ್ರು ಒಂದು ಫಾರ್ಮುಲಾ ಇರ್ತದೆ. ನೆನ್ನೆ ಹೇಳ್ಕೊಟ್ನಲ್ಲ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು.
ನೋಡಿ ಇವೆಲ್ಲ ನೋಡ್ತಾ ಇದ್ರೆ ನಿಮಗೆ ಈ ಡಿಪ್ಲೊಮಾದವ್ರಿಗೆ ಏನಪ್ಪ ಟ್ರಿಗ್ನೋಮೆಟ್ರಿ ಎಷ್ಟೊಂದು ಫಾರ್ಮುಲಾ ಇದೆ ಅನಿಸ್ತದೆ. ಬಟ್ ನೀವು ಈ ಥರ ಟೆಕ್ನಿಕಲ್ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದ್ರೆ ಏನು ಇಷ್ಟೇ ಬಿಡು ಟ್ರಿಗ್ನೋಮೆಟ್ರಿ ಈಸಿ ಅನಿಸ್ತದೆ. ಈ ನನ್ನ ವಿಡಿಯೋನ ಏನು ಮಾಡ್ಬೇಕಂದ್ರೆ ಪೂರ್ತಿ ನೋಡಬೇಕು. ಈ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಪೂರ್ತಿ ನೋಡ್ತಾ ಇಲ್ಲ, ಬರೀ ಏನು ಒಂದು 2 ನಿಮಿಷ ನೋಡ್ತಾರೆ, ಕಟ್ ಮಾಡ್ತಾರೆ. ಹಂಗೆ ಮಾಡಬಾರ್ದು, ಪೂರ್ತಿ ನೋಡಿ, ಫುಲ್ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ನೋಡಿ ಈಗ sin 3a ಗೊತ್ತಾಯ್ತು. ಈಗ cos 3a ಕಂಡುಹಿಡಿಯೋಣ. cos 3a ಫಾರ್ಮುಲಾ ಏನು ಅಂತ. ನೋಡಿ cos 3a ಕಂಡುಹಿಡಿಯುವಾಗ ಸೇಮ್ ಅದೇ ಪ್ರೊಸೀಜರು. ನೋಡಿ cos 3a is equal to cos 2a plus a. cos 2a plus a ಅಂದ್ರೆ cos a plus b ಫಾರ್ಮುಲಾ. ನೋಡಿ cos a plus b ಏನಪ್ಪ ಫಾರ್ಮುಲಾ? cos a plus b is equal to cos a cos b minus sin a sin b ಫಾರ್ಮುಲಾ. ಈಗ cos 2a ನ cos 3a ನ ನಾವೇನಂತ ಬರೀಬಹುದು? cos 2a plus a. ನೋಡಿ a ಜಾಗದಲ್ಲಿ 2a ಹಾಕಬೇಕು, b ಜಾಗದಲ್ಲಿ a ಹಾಕಬೇಕು. ಅವಾಗ ಏನಾಗುತ್ತೆ? ಇದು cos 2a cos a minus sin 2a sin a. ಈಗ cos 2a ಅಂದ್ರೆ 3 ಫಾರ್ಮುಲಾ ಇದೆ ಅಲ್ವಾ? ನೋಡಿ 3 ಫಾರ್ಮುಲಾ, ಇದೊಂದು. ಈಗ cos 3a ಕಂಡುಹಿಡಿಯುವಾಗ ಬರೀ cos ಇರ್ತದಲ್ಲ, ಈ ಫಾರ್ಮುಲಾ ಹಾಕಿ ಈಸಿ ಆಯ್ತದೆ. cos 2a ಗೆ ನಾವು 2 cos square a minus 1 ಈ ಫಾರ್ಮುಲಾ ಹಾಕ್ತು. into cos a minus sin 2a ಗೆ ಒಂದೇ ಇರೋದು 2 sin a cos a into sin a. ನೋಡಿ ಈಗ ಏನ್ ಮಾಡಿದೆ ಅಂದ್ರೆ cos 2a ಫಾರ್ಮುಲಾ ಹಾಕೊಂಡೆ, sin 2a ಫಾರ್ಮುಲಾ ಹಾಕಿ ಬರ್ತಿದ್ದೀನಿ. ಇಸ್ ಈಕ್ವಲ್ ಟು ಇದನ್ನು ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ? 2 cos cube a. ನೋಡಿ 2 cos square a into cos a ಅಂದ್ರೆ 2 cos cube a minus cos a minus ನೋಡಿ 2 ಇದೆ, sin a 2 ಇದೆ, ಅದಕ್ಕೆ ಏನ್ ಮಾಡಬೇಕು? sin square a into cos a. ನೋಡಿ ಇದರಲ್ಲಿ ಇದು cos ಅಲ್ಲಿ ಐತೆ, ಇದು cos ಅಲ್ಲಿ ಐತೆ, ಇದು cos, ಇದೊಂದು ಮಾತ್ರ sin ಐತೆ. ಇದನ್ನ cos ಗೆ ಚೇಂಜ್ ಮಾಡಬೇಕು. sin ಅನ್ನ cos ಗೆ ಚೇಂಜ್ ಮಾಡ್ಬೇಕಂದ್ರೆ ನೋಡಿ sin square a ನ ಈ ತರ ಬರೀಬಹುದು. sin square a is equal to 1 minus cos square a. sin square a ನ cos square a ಗೆ ಚೇಂಜ್ ಮಾಡ್ಬೇಕಂದ್ರೆ 1 minus cos square a. cos square a ನ sin square a ಗೆ ಚೇಂಜ್ ಮಾಡ್ಬೇಕಂದ್ರೆ 1 minus sin square a. ಈಗ ಇದೇನಾಗುತ್ತೆ? 2 cos cube a minus cos a minus 2 into 1 minus cos square a into cos a. ನೋಡಿ ಇಲ್ಲಿ ಏನ್ ಮಾಡಿದೆ ಅಂದ್ರೆ sin square a ಗೆ 1 minus cos square a ಬರ್ದೆ, ಬರ್ಬಿಟ್ಟು ಹಂಗೆ ಬರ್ದಿದ್ದೀನಿ. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 2 cos cube a minus cos a minus 2 ಹಂಗೆ ಇರಲಿ, ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ. cos a into 1 ಅಂದ್ರೆ cos a minus cos square a into cos a ಅಂದ್ರೆ cos cube a. ನೋಡಿ ಇದು ಮೈನಸ್ ಇರೋದ್ರಿಂದ ಬರೀ cos a ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ minus 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. minus 2 ಇಂದ ಇನ್ನೊಂದ್ಸರಿ. ಅವಾಗ ಏನಾಗುತ್ತೆ? 2 cos cube a minus cos a minus 2 cos a minus into minus plus 2 cos cube a. ಈಗ 2 cos cube a plus 2 cos cube a ಅಂದ್ರೆ 4 cos cube a minus 1 cos a minus 2 cos a. 1 cos a minus 2 cos a minus 3 cos a. ಎರಡು ಮೈನಸ್ ಇದ್ರೆ ಆಡ್ ಮಾಡ್ಬಿಟ್ಟು ಮೈನಸ್ ಸೈನ್ ಹಾಕಬೇಕು. ನೋಡಿ cos 3a ಫಾರ್ಮುಲಾ 4 cos cube a minus 3 cos a. ನೋಡಿ cos 3a ಫಾರ್ಮುಲಾ ಸಿಕ್ತು. cos 3a is equal to cos 3a 4 cos cube a minus 3 cos a. ನೋಡಿ ಈ ತರ ನೋಡಿ sin 3a ಸಿಕ್ತು, cos 3a ಸಿಕ್ತು. ನೋಡಿ ಇದ್ರ ಮೇಲೂ ಅಷ್ಟೇ ಸೇಮ್ ನಿಮಗೆ ಒಂದು ಪ್ರಶ್ನೆ ಕೊಡ್ತಾರೆ ನೋಡಿ, ಸೇಮ್ ಅದೇ ಅದನ್ನ ತಗೊಂಡಿದ್ನಲ್ಲ ಅದೇ ತರನೇ. The value of 4 cos cube 30 minus 3 cos 30. 30 ನಿಮ್ಗೆ ಗೊತ್ತಿರ್ತದೆ ಅಲ್ವಾ? 30 ಗೊತ್ತಿರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ಬೋದು. 30 ಬೇಡ, ಬೇರೆ ತಗೋತೀನಿ, 10 ಅಂತ ತಗೊಳ್ಳೋಣ. cos 10 is option 1 1/2, option 2 √3/2, option 3 1, option 4 0. ನೋಡಿ ಹಿಂಗೆ ಕೊಟ್ಬಿಟ್ರು. ಈಗ ನಿಮ್ಗೆ ಹಿಂದೆ ಆಗಿದ್ರೆ 15 ಅಂತ ಇತ್ತು, 15 ಗೊತ್ತಿತ್ತು ನಿಮ್ಗೆ, 15 ವ್ಯಾಲ್ಯೂ sin 15. cos 10 ಅಂತ ಕೊಟ್ಬಿಟ್ರೆ 10 ಗೊತ್ತೇ ಇಲ್ಲ ಏನು ವ್ಯಾಲ್ಯೂ ಅಂತ.
ನೋಡಿ ಅವಾಗ ನೀವೇನು ಮಾಡಬೇಕು ನೋಡಿ, ಈ ಥರ ಫಾರ್ಮುಲಾ ಏನಾರು ಇರ್ತವೆ ನೋಡಬೇಕು. ನೋಡಿ ಈಗ ಈ ಫಾರ್ಮುಲಾ ಉಲ್ಟಾ ಬರ್ಕತ್ತೀವಿ ನೋಡಿ. 4 cos ಕ್ಯೂಬ್ ಎ ಮೈನಸ್ 3 cos ಎ ಇಸ್ ಈಕ್ವಲ್ ಟು cos 3a ಅಲ್ವಾ. 4 ಪ್ರಶ್ನೆ ಬರ್ಕೊಳ್ಳೋಣ. cos ಕ್ಯೂಬ್ 10 ಮೈನಸ್ 3 cos 10 ಇಸ್ ಈಕ್ವಲ್ ಟು cos 3 ಇಂಟು 10 ಆಯಿತು ಅಲ್ವಾ. ನೋಡಿ ಎ ಜಾಗದಲ್ಲಿ 10 ಇದೆ. cos 30 ವಾಟ್ ಈಸ್ cos 30? √3/2. ಆನ್ಸರ್ √3/2. ನೋಡಿ ಈ ತರ ಫಾರ್ಮುಲಾ ಕೊಟ್ಟಿರ್ತಾರೆ, ಇದು ಕೊಟ್ಬಿಟ್ಟು ಎ ಜಾಗದಲ್ಲಿ ಏನೋ ಒಂದು ಹಾಕಿರ್ತಾರೆ. ಇದು ಫಾರ್ಮುಲಾ ನೋಡ್ಕೊಳ್ಳಿ. cos 3a ಎ ಜಾಗದಲ್ಲಿ ಇಲ್ಲೇನೈತೆ ಹಾಕೊಳ್ಳಿ. ಅವಾಗ cos 30 ಬರುತ್ತೆ, ಇಲ್ಲ cos 45 ಬರುತ್ತೆ, ಇಲ್ಲ cos 60 ಬರುತ್ತೆ, cos 90 ಯಾವುದೋ ಒಂದು ಬರ್ತವೆ. ಅದ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಲ್ಲ, ಮಾಡ್ಬೋದು. ನೋಡಿ ಈ ತರ ಇದ್ರ ಮೇಲೆ ಬಂದ್ರೆ ಹಿಂಗೆ ಬರುತ್ತೆ. ಈಗ tan 3a ನೋಡೋಣ. tan 3a ನೋಡಿ ಸೇಮ್ ಅದೇ ಪ್ರೊಸೀಜರ್. tan 3a ನಾವು tan 2a ಪ್ಲಸ್ a. tan 2a ಪ್ಲಸ್ a ಅಂದ್ರೆ ನಾವು ಯಾವ ಫಾರ್ಮುಲಾ ಹಾಕಬೇಕು? tan a ಪ್ಲಸ್ b ಅಲ್ವಾ. tan a ಪ್ಲಸ್ b ಫಾರ್ಮುಲಾ ಬರೆಯೋಣ ಫಸ್ಟ್. tan a ಪ್ಲಸ್ b ಇಸ್ ಈಕ್ವಲ್ ಟು tan a ಪ್ಲಸ್ tan b divided by 1 minus tan a into tan b ಅಲ್ವಾ. tan a plus b ಗೆ ಫಾರ್ಮುಲಾ ಇದು. ಈಗ ನಮ್ಗೆ ಏನು ಬಂದಿದೆ? tan 2a plus a. a ಜಾಗದಲ್ಲಿ 2a ಇದೆ, b ಜಾಗದಲ್ಲಿ a ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. tan 2a plus tan a divided by 1 minus tan 2a into tan a. ನೋಡಿ ಈಗ ಹಿಂಗ್ ಬಂತು. ಈಗ tan 2a ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. tan 2a ನೋಡಿ, tan 2a ಅಂದ್ರೆ ಏನು? tan 2a is equal to 2 tan a divided by 1 minus tan square a. 2 tan a divided by 1 minus tan square a plus ನೋಡಿ ಇಲ್ಲಿ tan 2a ಇತ್ತಲ್ಲ, ಅದಕ್ಕೆ ಫಾರ್ಮುಲಾ ಬಂದಿದೆ. divided by 1 minus ಇಲ್ಲೂ ಅಷ್ಟೇ tan 2a ಇದೆ. 2 tan a divided by 1 minus tan square a into tan a. ಸೇಮ್ ಇಲ್ಲಿ ಹೆಂಗಿದೆ ಹಂಗೇನೆ tan 2a ಗೆ ಫಾರ್ಮುಲಾ ಬರ್ತಿದ್ದೀನಿ. ಈಗ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ನೋಡಿ ಸಿಂಪ್ಲಿಫೈ ಅಂದ್ರೆ ಇಲ್ಲಿ LCM ತಗೋಬೇಕು. ಇಲ್ಲಿ 1 minus tan square a ಇದೆ, ಇಲ್ಲಿ ಬರೀ 1 ಇದೆ. ಇದು 1 ಇತ್ತು ಅಂದ್ರೆ ಇದೇ LCM. ನ್ಯೂಮರೇಟರ್ ನಲ್ಲಿ 1 minus tan square a LCM ಆಗುತ್ತೆ. ನೋಡಿ 1 minus tan square a LCM ಅಂದ್ರೆ 1 ಇಂದ ಇದು ಮಲ್ಟಿಪ್ಲೈ ಮಾಡಬೇಕು, tan a ಇಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಯ್ತದೆ? 2 tan a ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡೋಣ, tan a into 1 minus tan square a whole divided by ನೋಡಿ ಇದು ಅಷ್ಟೇ 1 minus 2 tan ಮೇಲ್ಗಡೆ ಮಲ್ಟಿಪ್ಲೈ ಮಾಡ್ಕೋಬಹುದು. 2 tan square a ಆಯ್ತು. tan a into tan a ಅಂದ್ರೆ tan square a divided by 1 minus tan square a. ನೆಕ್ಸ್ಟ್ ಪುನಃ ಇಲ್ಲಿ LCM ತಗೋಬೇಕು. ಡಿನಾಮಿನೇಟರ್ ನಲ್ಲೂ LCM ತಗೋಬೇಕು. ನೋಡಿ ಡಿನಾಮಿನೇಟರ್ ನಲ್ಲಿ LCM ತಗೊಂಡ್ರೆ ಇಲ್ಲಿ ಬರೀತೀನಿ ನೋಡಿ. ಈಗ ನ್ಯೂಮರೇಟರ್ ನಲ್ಲಿ 1 minus tan square a LCM ಇದೆ. 2 tan a ಮಲ್ಟಿಪ್ಲೈ ಮಾಡಬೇಕು. 2 tan a ಪ್ಲಸ್ tan a into 1 ಅಂದ್ರೆ tan a ಮೈನಸ್ tan square a into tan a ಅಂದ್ರೆ tan cube a ಹೋಲ್ ಡಿವೈಡ್. ನ್ಯೂಮರೇಟರ್ ಮುಗೀತು. ಈಗ ಡಿನಾಮಿನೇಟರ್ ಬರೋಣ. ನೋಡಿ ಇಲ್ಲಿ 1 minus tan square a LCM ತಗೋಬೇಕು. ನೋಡಿ 1 minus tan square a LCM ತಗೊಂಡ್ರೆ ಇದರಿಂದ ಇದು ಮಲ್ಟಿಪ್ಲೈ ಮಾಡಬೇಕು. 1 ಇಂದ ಇದು ಮಲ್ಟಿಪ್ಲೈ, ಇದು 1 ಇರೋದ್ರಿಂದ ಇಷ್ಟೇ ಬರುತ್ತೆ. ಇಲ್ಲಿ 1 minus tan square a 1 ಇಂದ ಇದು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2 tan square a. ನೋಡಿ ಡಿನಾಮಿನೇಟರ್ ಇಷ್ಟು ಬರುತ್ತೆ. ಇವಾಗ ಇವೆರಡು ಕ್ಯಾನ್ಸಲ್ ಮಾಡ್ಬೋದು, ಯಾಕಂದ್ರೆ ಸೇಮ್ ಇದೆ, ಕ್ಯಾನ್ಸಲ್. ಈಗ ಉಳ್ಕೊಳ್ಳೋದೇನು? ನ್ಯೂಮರೇಟರ್ ನಲ್ಲಿ 2 tan a ಪ್ಲಸ್ tan a ಅಂದ್ರೆ 3 tan a ಮೈನಸ್ tan cube a ಡಿವೈಡೆಡ್ ಬೈ 1 ಮೈನಸ್ ನೋಡಿ ಮೈನಸ್ tan square a ಮೈನಸ್ 2 tan square a ಅಂದ್ರೆ ಮೈನಸ್ 3 tan square a ಬರುತ್ತೆ. ನೋಡಿ tan 3a ಗೆ ಫಾರ್ಮುಲಾ ಇದು. tan 3a is equal to 3 tan a minus
ಟ್ಯಾನ್ ಕ್ಯೂಬ್ ಎ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಎ. ನೋಡಿ ಟ್ಯಾನ್ 3ಎಗೆ ಫಾರ್ಮುಲಾ ಇದು. ನಿಮಗೆ ಜಾಸ್ತಿ ಟ್ಯಾನ್ 3ಎ ಮೇಲೆ ಏನಿರಲ್ಲ, ಜಾಸ್ತಿ ಎಕ್ಸಾಮ್ ಕೇಳೋದೆ ಸೈನ್ 3ಎ ಕಾಸ್ 3ಎನೆ. ಟ್ಯಾನ್ 3ಎ ಕೊಟ್ಟರು ನೆನ್ಪಿಟ್ಕೋಬೇಕು ನೀವು. ನೋಡಿ ಟ್ಯಾನ್ 3ಎ ಫಾರ್ಮುಲಾ 3 ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ ಎ. ಈಗ ಇದ್ರ ಮೇಲೆ ಒಂದು ಪ್ರಶ್ನೆ ನೋಡಿ ಹೆಂಗ್ ಬಂದ್ಬಿಡ್ತದೆ. ದ ವ್ಯಾಲ್ಯೂ ಆಫ್ 3 tan 15 degree minus tan cube 15 degree divided by 1 minus 3 tan square 15 is ಅಂದ್ಬಿಟ್ಟು ಆಪ್ಷನ್ 1, ಆಪ್ಷನ್ 2 1 by root 2, ಆಪ್ಷನ್ 3 root 3 by 2, ಆಪ್ಷನ್ 4 0. ನೋಡಿ ಈಗ ಈ ತರ ಕೊಟ್ಟಾಗ ನೋಡಿ ಇದು ಇದೇ ತರ ಇದೆ ನೋಡಿ. 3 ಇದೆ, ಟ್ಯಾನ್ ಎ ಜಾಗದಲ್ಲಿ 15 ಇದೆ, ಮೈನಸ್ ಇದೆ, ಟ್ಯಾನ್ ಕ್ಯೂಬ್ ಎ ಜಾಗದಲ್ಲಿ 15 ಇದೆ, 1 ಮೈನಸ್ 3 ಟ್ಯಾನ್ ಎ ಜಾಗದಲ್ಲಿ 15 ಇದೆ. ಇದನ್ನ ನಾವೇನಂತ ಬರೀಬಹುದು, ಇದಕ್ಕೆ ಎ 15 ಅಲ್ವಾ, ಟ್ಯಾನ್ 3 ಎ ಅಂತ ಬರೀಬಹುದು ತಾನೆ. ಟ್ಯಾನ್ 3 into 15 ಏನಾಗುತ್ತೆ, ಟ್ಯಾನ್ 45. ವಾಟ್ ಈಸ್ ಟ್ಯಾನ್ 45? 1. ನೋಡಿ ಆಪ್ಷನ್ 1 ಈಸ್ ಕರೆಕ್ಟ್. ನೋಡಿ ಈ ತರ ಎಲ್ಲ ಬಂದಾಗ ಇಲ್ಲ ನಿಮ್ಗೆ ಸೈನ್ 2a ಇರ್ತದೆ, ಇಲ್ಲ ಕಾಸ್ 2a ಇರ್ತದೆ, ಇಲ್ಲ ಟ್ಯಾನ್ 2a ಇರ್ತದೆ, ಇಲ್ಲ ಸೈನ್ 3a ಕಾಸ್ 3a ಟ್ಯಾನ್ 3a. ಈ ತರ ದೊಡ್ಡ ಲೆಕ್ಕ ಕೊಟ್ಟಾಗ ಯೂಶಲಿ ಯಾವ್ದೋ ಫಾರ್ಮುಲಾ ಮೇಲೆ ಇರ್ತದೆ, ಫಾರ್ಮುಲಾ ನೋಡ್ಕೊಳ್ಳಿ, ಅವಾಗ ಈಸಿಯಾಗಿ ಮಾಡ್ಬಿಡ್ಬೋದು. ನೋಡಿ ಟ್ಯಾನ್ 3a ಗೆ ಫಾರ್ಮುಲಾ ಇದು. ಟ್ಯಾನ್ 3a is equal to 3 tan a minus tan cube a divided by 1 minus 3 tan square a. ನೋಡಿ ಇದು 3 tan 3a ಫಾರ್ಮುಲಾ. ನೋಡಿ ಈಗ ನಿಮಗೆ ಸೈನ್ 2a ಗೊತ್ತಾಯ್ತು, ಕಾಸ್ 2a ಗೊತ್ತಾಯ್ತು, ಟ್ಯಾನ್ 2a ಗೊತ್ತಾಯ್ತು, ಸೈನ್ 3a ಕಾಸ್ 3a ಟ್ಯಾನ್ 3a. ಈಗ ನಿಮಗೆ ಇಲ್ಲಿ ಟ್ಯಾನ್ 3a ಗುಡಿ ನೆನ್ಪಿಟ್ಕೋಬೇಕು ನೀವು. ಸೈನ್ ಕಾಸ್ ನೆನ್ಪಿಟ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿ. ಸೈನ್ 3a ಕಾಸ್ 3a ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ನೋಡಿ ಸೈನ್ 3a is equal to 3 sin a minus 4 sin cube a ಈ ತರ ಇದೆ. ಅದೇ ತರ cos 3a ಗೆ 4 cos cube a minus 3 cos a ಅಲ್ವಾ. ನೋಡಿ ಇದನ್ನ ನೆನ್ಪಿಟ್ಕೋಬೇಕು ಅಂದ್ರೆ ನಿಮ್ಗೆ ಏನಾಗ್ಬಿಡ್ತದೆ, ಅವ್ರ ಆನ್ಸರೇ ಕೊಟ್ಟಿಲ್ಲ ಅಂದಾಗ ನೀವು ಹೆಂಗಾದ್ರೂ ಗಟ್ ಮಾಡ್ಕೊಂಡು ಹೋಗಿ ಹೇಳ್ಬಿಡ್ತೀರಾ. ಅಲ್ಲಿ ಆನ್ಸರ್ ಇರೋದ್ರಿಂದ ನೀವು ಗಟ್ ಮಾಡ್ಕೊಳಕ್ ಹೋಗಲ್ಲ, ಸುಮ್ಮನೆ ಗೊತ್ತು ಬಿಡು ಅಂತ ಅನ್ಕೊಂಡಿರ್ತೀರಾ. ನಿಮ್ಗೆ ಆಪ್ಷನ್ಗಳಲ್ಲಿ 4 ಆಪ್ಷನ್ ಕೊಟ್ಟಾಗ ಡೌಟ್ ಆಗ್ಬಿಡ್ತದೆ. ಇದೋ 3 ಇಲ್ಲಿ ಬರ್ಬೇಕಾ, 3 ಇಲ್ಲಿ ಬರ್ಬೇಕಾ, ಕ್ಯೂಬ್ ಇಲ್ಲಿ ಬರ್ಬೇಕಾ, 4 ಇಲ್ಲಿ ಬರ್ಬೇಕಾ, ಕನ್ಫ್ಯೂಷನ್ ಆಗ್ಬಿಡ್ತದೆ 4 ಆಪ್ಷನ್ ಕೊಟ್ಟಾಗ. ಸರಿನಾ? ಅದಕ್ಕೆ ಈ ತರ ನಾನು ಹೇಳ್ತೀನಲ್ಲ ಆ ತರ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾವತ್ತೂ ಕನ್ಫ್ಯೂಷನ್ ಆಗಲ್ಲ. ನೋಡಿ ಸೈನ್ 3a ಗೆ ನೋಡಿ ಸೈನ್ 3a ಬಂದಾಗ ಇದು ಸೈನ್ ಇರ್ತದೆ, ಇದು ಸೈನ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಸೈನ್ 3a ಅಂದ್ರೆ ಸೈನ್ ಎಲ್ಲ ಸೈನ್. ಕಾಸ್ಗೆ ಕಾಸ್ ಆಯ್ತಾ. 3 ಮೈನಸ್ 4 ಅಂತ ನೆನ್ಪಿಟ್ಕೊಳ್ಳಿ. ಕಾಸ್ 3a ಗೆ 4 ಮೈನಸ್ 3. ನೋಡಿ ಸೈನ್ 3a ಅಂದ್ರೆ ಏನಪ್ಪಾ ಅಂದ್ರೆ ಸೈನ್ 3a 3 ಮೈನಸ್ 4. ಕಾಸ್ 3a ಅಂದ್ರೆ 4 ಮೈನಸ್ 3 ನೆನ್ಪಿಟ್ಕೋಬೇಕು. ಸೈನ್ 3a ಅಂದ್ರೆ 3 ಮೈನಸ್ 4, ಕಾಸ್ 3a ಅಂದ್ರೆ 4 ಮೈನಸ್ 3. ಸರ್ ಏನ್ ಸರ್ ಇದು 3 ಮೈನಸ್ 4 ಮೈನಸ್ 3 ಈಗ ಹೇಳ್ಕೊಡ್ತೀನಿ ನೋಡಿ. ಈಗ ಸೈನ್ 3a ಗೆ ಫಾರ್ಮುಲಾ ಬರೀಬೇಕು. ಸೈನ್ 3a ಗೆ ಫಾರ್ಮುಲಾ ಬರೀಬೇಕು. ನಿಮ್ಗೆ ಹೇಳ್ಕೊಟ್ಟೆ ಸೈನ್ 3a ಗೆ ಫಾರ್ಮುಲಾ 3 ಮೈನಸ್ 4 ಅಲ್ವಾ. 3 ಆದ್ಮೇಲೆ ಸ್ವಲ್ಪ ಜಾಗ ಬಿಡಿ, ಮೈನಸ್ 4 ಬರೆದ್ಬಿಟ್ಟು ಇಲ್ಲೇನೋ ಬರುತ್ತೆ ಆಯ್ತಾ. ಈಗ ನೋಡಿ ಸೈನ್ 3a ಗೆ ಎಲ್ಲ ಸೈನ್ ಬರ್ತವೆ. ನೋಡಿ ಇಲ್ಲಿ ಸೈನ್ ಎ, ಇಲ್ಲಿ ಸೈನ್ ಕ್ಯೂಬ್ ಎ. ನೀವು ಕೇಳ್ಬಿಡ್ಬೋದು ಸರ್ ಇಲ್ಲಿ ಯಾಕೆ ಸೈನ್ ಎ, ಇಲ್ಲೇ ಸೈನ್ ಕ್ಯೂಬ್ ಎ ಬರ್ಬೋದು, ಇಲ್ಲಿ ಸೈನ್ ಎ ಬರ್ಬೋದಲ್ಲ ಅಂತ. ನೋಡಿ ಅದಕ್ಕೂ ಒಂದು ಟ್ರಿಕ್ಸ್ ನೆನ್ಪಿಟ್ಕೋಬೇಕು. ಒಂದು 3 ಮೈನಸ್ 4 ಫಸ್ಟ್ ರೂಲ್. ಸೆಕೆಂಡ್ ಏನಪ್ಪಾ ಅಂದ್ರೆ ಈ 3 ಇರ್ತದಲ್ಲ ಅಲ್ಲಿ ಬರೀ ಸೈನ್ ಬರ್ತದೆ, 4 ಇರ್ತದಲ್ಲ ಅಲ್ಲಿ ಕ್ಯೂಬ್ ಬರ್ತದೆ, ನೆನ್ಪಿಟ್ಕೊಳ್ಳಿ. 3 ಇದ್ರೆ ಬರೀ ಸೈನೇ ಬರುತ್ತೆ, ಕಾಸಲ್ಲೂ ಅಷ್ಟೇ. 3 ಇದ್ರೆ ಬರೀ ಕಾಸೇ ಬರುತ್ತೆ, 4 ಇದ್ರೆ ಕ್ಯೂಬ್ ಬರುತ್ತೆ. 3 ಇದ್ರೆ ಕ್ಯೂಬ್ ಬರಲ್ಲ, 4 ಇದ್ರೆ ಮಾತ್ರ ಕ್ಯೂಬ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಅದೇ ತರ ಕಾಸ್ 3a ಏನ್ ಹೇಳ್ಕೊಟ್ಟೆ, 4 ಮೈನಸ್ 3 ಅಂತ ಹೇಳ್ಕೊಟ್ಟೆ ಅಲ್ವಾ. ಈಗ ಕಾಸ್ ಬಂದ್ರೆ ಎಲ್ಲ ಕಾಸ್ ಬರ್ತವೆ, 4 ಬಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕಾಸ್ ಕ್ಯೂಬ್ ಬರ್ಬೇಕು, 3 ಅಂದ್ರೆ ಕಾಸ್ ಎ ಬರ್ಬೇಕು. ನೋಡಿ ಇದು ಒಂದು ನನ್ನದೇ ಆದಂತ ಒಂದು ಟ್ರಿಕ್ ನೀವು ನೆನ್ಪಿಟ್ಕೊಳ್ಳಕ್ಕೆ.
ಸೈನ್ 3a ನೀವು ನೆನ್ಪಿಟ್ಕೋಬೇಕಾಗಿರೋ 3 - 4, ಕಾಸ್ 3a 4 - 3, ಸೈನ್ 3a 3 - 4, ಕಾಸ್ 3a 4 - 3. 3 - 4 ಅಂತಂದ್ರೆ 3 ಪಕ್ಕದಲ್ಲಿ ಸೈನ್ ಎ ಅಂತ ಬರೀಬೇಕು, 4 ಪಕ್ಕದಲ್ಲಿ ಸೈನ್ ಕ್ಯೂಬ್ ಅಂತ ಬರೀಬೇಕು. ಸೈನ್ 3a ಬರೆಯುವಾಗ, ಕಾಸ್ ಬರೆಯುವಾಗ 3 ಪಕ್ಕದಲ್ಲಿ 4 ಪಕ್ಕದಲ್ಲಿ ಕ್ಯೂಬ್, 4 ಪಕ್ಕದಲ್ಲಿ ಯಾವಾಗಲೂ ಕ್ಯೂಬ್ ಅಂತ ಬರುತ್ತೆ, 3 ಪಕ್ಕದಲ್ಲಿ ಬರೀ ಕ್ಯೂಬ್ ಬರಲ್ಲ. ಸೈನ್ 3a ಇದ್ದಾಗ ಸೈನ್ ಎ ಅಂತ ಬರುತ್ತೆ, ಕಾಸ್ 3a ಇದ್ದಾಗ ಕಾಸ್ ಎ ಅಂತ ಬರುತ್ತೆ. ನೋಡಿ, ಈ ತರ ನೆನ್ಪಿಟ್ಕೊಂಡ್ರೆ ನೀವು ಆರಾಮದಲ್ಲಿ ಆನ್ಸರ್ ಕರೆಕ್ಟಾಗಿ ಬರೀಬಹುದು. ಆಯ್ತಾ? ಟ್ಯಾನ್ಗೆ ನೆನ್ಪಿಟ್ಕೊಬಿಡಿ, ಸೈನ್ ಕಾಸ್ಗೆ ಈ ತರ ಮಾಡ್ಕೋಬಹುದು ನೀವು. ನೋಡಿ, ಈಗ ನಿಮ್ಗೆ ಸೈನ್ 3a ಕಾಸ್ 3a ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತಾನೆ ಹೇಳ್ಕೊಟ್ಟೆ. ಆಮೇಲೆ ಫಾರ್ಮುಲಾಗಳೆಲ್ಲ ಗೊತ್ತಾಯ್ತು. ಈಗ ಇದರಲ್ಲಿ ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಂತ ಬರುತ್ತೆ. ಆ ಫಾರ್ಮುಲಾಗಳು 4 ಇದಾವೆ. ಅಂದ್ರೆ ಸೈನ್ ಸಿ ಪ್ಲಸ್ ಸೈನ್ ಡಿ, ಕಾಸ್ ಸಿ ಪ್ಲಸ್ ಕಾಸ್ ಟಿ, ಸೈನ್ ಸಿ ಮೈನಸ್ ಸೈನ್ ಡಿ, ಕಾಸ್ ಸಿ 4 ಫಾರ್ಮುಲಾ. ಅದಕ್ಕೆ ಒಂದಷ್ಟು ಫಾರ್ಮುಲಾ ಇದೆ, ಅದು ಹೆಂಗ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ನಮ್ಗೆ ಬಳಸ್ಬಿಡೋಣ ಈ ಫಾರ್ಮುಲಾ. ಬರೀ ಇಷ್ಟು ಗೊತ್ತಿದ್ರೆ ಸಾಕು. ಈಗ ನಾನು ಕಂಡುಹಿಡಿತಾ ಇರೋದು ಏನಪ್ಪಾ ಅಂದ್ರೆ ಸೈನ್ ಸಿ ಪ್ಲಸ್ ಸೈನ್ ಡಿ ಗೆ ಏನ್ ಫಾರ್ಮುಲಾ ಅಂತ, ಸೈನ್ ಸಿ ಮೈನಸ್ ಸೈನ್ ಡಿ ಗೆ ಏನ್ ಫಾರ್ಮುಲಾ ಅಂತ, ಕಾಸ್ ಸಿ ಪ್ಲಸ್ ಕಾಸ್ ಡಿ ಗೆ ಏನು, ಕಾಸ್ ಸಿ ಮೈನಸ್ ಕಾಸ್ ಡಿ. 4ಕ್ಕೂ ಫಾರ್ಮುಲಾ ಇದೆ. ಫಾರ್ಮುಲಾಗಳು ಹೆಂಗೆ ಕಂಡುಹಿಡ್ಕೊಳ್ಳೋದು, ಕಂಡುಹಿಡಿಯೋದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದು ಹೆಂಗ್ ನೆನ್ಪಿಟ್ಕೊಳ್ಳೋದು ಅದು ಹೇಳ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಬರ್ಕೊಳ್ಳೋಣ. ಏನು, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಅದೇ ತರ ಸೈನ್ ಎ ಮೈನಸ್ ಬಿ ಫಾರ್ಮುಲಾ ತಗೋಣ, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಇದು ಈಕ್ವೇಶನ್ 1 ಅನ್ಕೊಳ್ಳಿ, ಇದು ಈಕ್ವೇಶನ್ 2 ಅನ್ಕೊಳ್ಳಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಈಕ್ವೇಶನ್ 1 ಪ್ಲಸ್ ಎರಡು ಈಕ್ವೇಶನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬರುತ್ತೆ, ಸೈನ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ನೋಡಿ ಆಡ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗ್ಬಿಡ್ತವೆ, ಸೇಮ್ ಸೈನ್ ಇರ್ತಾವಲ್ಲ ಕ್ಯಾನ್ಸಲ್ ಆಗ್ಬಿಡ್ತವೆ. ಈಗ ಇವೆರಡು ಆಡ್ ಮಾಡ್ಕೊಳ್ಳಿ, ಸೈನ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ. ಈಗ ಏನಾಯ್ತು, ಸೈನ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ಇವೆರಡು ಸೇಮ್ ತಾನೆ, ಸೈನ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ ಅಂದ್ರೆ 2 ಸೈನ್ ಎ ಕಾಸ್ ಬಿ ಅಂತ ಬರುತ್ತೆ. ಆಯ್ತಾ, 2 ಸೈನ್ ಎ ಕಾಸ್ ಬಿ ಅಂತ ಬರುತ್ತೆ. ನೋಡಿ, ಇದರಲ್ಲಿ ಇನ್ನೊಂದು ಫಾರ್ಮುಲಾ ಇದೆ. ಈಗ ಬರೀ ಸೈನ್ ಎ ಕಾಸ್ ಬಿ ಅಂದ್ರೆ 2 ನ ಈ ಕಡೆ ತಗೋಬರ್ಬೋದು. ಈ ಕಡೆ ತಗೊಬಂದ್ರೆ ನೋಡಿ 1/2 ಅಂದ್ರೆ ಅದಿರಲಿ ಬಿಡಿ, ಆಮೇಲೆ ಮಾಡೋಣ. ಫಸ್ಟ್ ಇದು ಕಂಡುಹಿಡಿದ್ಬಿಡ್ತೀನಿ, ಆಮೇಲೆ ಹೇಳ್ಕೊಡ್ತೀನಿ. ಈಗ ಈ ತರ ಬಂದಿದೆ ಅಲ್ವಾ, ಸೈನ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಎ ಮೈನಸ್ ಬಿ ಇಕ್ವಲ್ ಟು 2 ಸೈನ್ ಎ ಕಾಸ್ ಬಿ. ಈಗ ನಾನೇನ್ ಮಾಡ್ತೀನಿ, ಎ ಪ್ಲಸ್ ಬಿಗೆ ಸಿ ಅಂತ ಹಾಕತ್ತೀನಿ, ಎ ಮೈನಸ್ ಬಿಗೆ ಡಿ ಅಂತ ಹಾಕತ್ತೀನಿ. ಎ ಪ್ಲಸ್ ಬಿಗೆ ಸಿ ಹಾಕ್ತಾ ಇದ್ದೀನಿ, ಎ ಮೈನಸ್ ಬಿಗೆ ಡಿ ಹಾಕ್ತಾ ಇದ್ದೀನಿ. ನೋಡಿ, ಎ ಪ್ಲಸ್ ಬಿಗೆ ಸಿ, ಎ ಮೈನಸ್ ಬಿಗೆ ಡಿ ಹಾಕಿದಾಗ ಎ ಏನಾಗುತ್ತೆ ಅಂದ್ರೆ ಎ ಇಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಬೈ 2 ಬರ್ತದೆ. ಏನಕ್ಕೆ ಬರುತ್ತೆ ಅಂದ್ರೆ ತೋರಿಸ್ತೀನಿ ನೋಡಿ. ಈಗ ಇವೆರಡು ಆಡ್ ಮಾಡೋಣ, ಆಡ್ ಮಾಡಿದ್ರೆ ಕ್ಯಾನ್ಸಲ್, ಎ ಪ್ಲಸ್ ಎ 2a ಅಲ್ವಾ, ಸಿ ಪ್ಲಸ್ ಡಿ, ಎ ಇಸ್ ಈಕ್ವಲ್ ಟು ಏನಾಯ್ತದೆ ಸಿ ಪ್ಲಸ್ ಡಿ ಬೈ 2. ಅದೇ ತರ ಬಿ ಕಂಡು ಹಿಡಿಬೇಕಂದ್ರೆ ಇವೆರಡು ಮೈನಸ್ ಮಾಡ್ಕೊಳ್ಳಿ, ಇವೆರಡು ಮೈನಸ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ, ಬಿ ಪ್ಲಸ್ ಬಿ 2b ಬರುತ್ತೆ. 2b is equal to c minus d by 2, b is equal to c minus d by 2. ಆಯ್ತಾ, ನೋಡಿ a plus b ಗೆ c ಹಾಕ್ದಾಗ a minus b ಗೆ d ಹಾಕ್ದಾಗ ನೆನ್ಪಿಟ್ಕೊಳ್ಳಿ, a is equal to c plus d by 2 ಬರುತ್ತೆ, b is equal to c minus d by 2 ಬರುತ್ತೆ. ಈಗ ಇಲ್ಲಿ ಸೈನ್ a plus b ಗೆ ಏನ್ ತಗೋತಾ ಇದೀವಿ, c ತಗೋತಾ ಇದೀವಿ, a minus b ಗೆ ಏನ್ ತಗೋತಾ ಇದೀವಿ, d ತಗೋತಾ ಇದೀವಿ. ಈಗ ಇಲ್ಲಿ 2 ಐತೆ, ಸೈನ್ a ಜಾಗಕ್ಕೆ ಏನ್ ಹಾಕ್ಬೇಕು, c plus d by 2 cos
ಸಿ ಮೈನಸ್ ಡಿ ಬೈ ಟು. ನೋಡಿ ಅಂದ್ರೆ ಈ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತಂದ್ರೆ ನಾವೇನಂತ ಬರೀಬಹುದು, 2 ಸೈನ್ ಸಿ ಪ್ಲಸ್ ಡಿ ಬೈ ಟು ಕಾಸ್ ಸಿ ಮೈನಸ್ ಡಿ ಬೈ ಟು. ನೋಡಿ 2 ಸೈನ್ ಸಿ ಪ್ಲಸ್ ಡಿ ಬೈ ಟು ಕಾಸ್ ಸಿ ಮೈನಸ್ ಡಿ ಬೈ ಟು. ನೋಡಿ ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತಂದ್ರೆ ಈ ತರ 2 ಸೈನ್ ಸಿ ಪ್ಲಸ್ ಡಿ ಬೈ ಟು ಕಾಸ್ ಸಿ ಮೈನಸ್ ಡಿ ಬೈ ಟು. ಈಗ ನೆಕ್ಸ್ಟ್ ಈ ಫಾರ್ಮುಲಾ ಮಾಡೋಣ, ಸೈನ್ ಸಿ ಮೈನಸ್ ಸೈನ್ ಡಿ. ನೋಡಿ ಸೈನ್ ಸಿ ಮೈನಸ್ ಸೈನ್ ಡಿ ಮಾಡುವಾಗ ಏನಿಲ್ಲ, ಇವೆರಡು ಮೈನಸ್ ಮಾಡೋದು. ಇವೆರಡು ಮೈನಸ್ ಮಾಡಿದ್ರೆ ನೋಡಿ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಮೈನಸ್ ಬಂದು ಇದು ಪ್ಲಸ್ ಆಗುತ್ತೆ, ಇವೆರಡು ಕ್ಯಾನ್ಸಲ್ ಆಯ್ತವೆ, ಇದು ಪ್ಲಸ್ ಆಯ್ತದೆ. ಇದು ಪ್ಲಸ್ ಆಯ್ತು ಅಂತಂದ್ರೆ ಏನಾಗುತ್ತೆ ನಮಗೆ, ಕಾಸ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ನೋಡಿ ಕಾಸ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ ಬರುತ್ತೆ. ಮೈನಸ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗ್ತವೆ, ಪ್ಲಸ್ ಆಗಿ ಇವೆರಡು ಈ ತರ ಬರ್ಕೋಬೇಕು. ಈಗ ಇಲ್ಲಿ ಮೈನಸ್ ಹಾಕೊಳ್ಳಿ, ಮೈನಸ್ ಅವಾಗ ಕಾಸ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತಂದ್ರೆ 2 ಕಾಸ್ ಎ ಸೈನ್ ಬಿ ಬರುತ್ತೆ, 2 ಕಾಸ್ ಎ ಸೈನ್ ಬಿ ಬರುತ್ತೆ. ಈಗ ನಾವು ಒನ್ಸ್ ಅಗೇನ್ ನೋಡಿ ಎ ಪ್ಲಸ್ ಬಿ ಗೆ ಸಿ ಹಾಕೊಳ್ಳಿ, ಎ ಮೈನಸ್ ಬಿ ಗೆ ಡಿ ಹಾಕೊಳ್ಳಿ. ಅವಾಗ ಇಲ್ಲಿ ಎ ಜಾಗಕ್ಕೆ ಏನ್ ಹಾಕ್ಬೇಕು, ಸಿ ಪ್ಲಸ್ ಡಿ ಬೈ ಟು, ಬಿ ಜಾಗಕ್ಕೆ ಸಿ ಮೈನಸ್ ಡಿ. 2 ಕಾಸ್ ಸಿ ಪ್ಲಸ್ ಡಿ ಬೈ ಟು ಸೈನ್ ಸಿ ಮೈನಸ್ ಡಿ ಬೈ ಟು. ನೋಡಿ ಈಗ ಸೈನ್ ಸಿ ಮೈನಸ್ ಸೈನ್ ಡಿ ಅಂತಂದ್ರೆ ಏನಂತ ಬರೀಬಹುದು, 2 ಕಾಸ್ ಸಿ ಪ್ಲಸ್ ಡಿ ಬೈ ಟು ಸೈನ್ ಸಿ ಮೈನಸ್ ಡಿ ಬೈ ಟು ಅಂತ ಬರೀಬಹುದು. ಈಗ ನೋಡಿ ಸೈನ್ ಸಿ ಮೈನಸ್ ಸೈನ್ ಡಿ ಏನಾಯ್ತು, 2 ಕಾಸ್ ಸಿ ಪ್ಲಸ್ ಡಿ ಬೈ ಟು ಸೈನ್ ಸಿ ಮೈನಸ್ ಡಿ ಬೈ ಟು. ನೋಡಿ ಎರಡು ಫಾರ್ಮುಲಾ ಬಂತು. ಸೈನ್ ಸಿ ಪ್ಲಸ್ ಸೈನ್ ಡಿ ಅಂದ್ರೆ 2 ಸೈನ್ ಸಿ ಪ್ಲಸ್ ಡಿ ಬೈ ಟು ಕಾಸ್ ಸಿ ಮೈನಸ್ ಡಿ ಬೈ ಟು. ಸೈನ್ ಸಿ ಮೈನಸ್ ಸೈನ್ ಡಿ ಅಂದ್ರೆ 2 ಕಾಸ್ ಸಿ ಪ್ಲಸ್ ಡಿ ಬೈ ಟು ಸೈನ್ ಸಿ ಮೈನಸ್ ಡಿ ಬೈ ಟು. ಈಗ ನೆಕ್ಸ್ಟ್ ಬರೋಣ, ಕಾಸ್ ಸಿ ಪ್ಲಸ್ ಕಾಸ್ ಟಿ ಮತ್ತೆ ಕಾಸ್ ಸಿ ಮೈನಸ್ ಕಾಸ್ ಟಿ. ಕಾಸ್ ಸಿ ಪ್ಲಸ್ ಕಾಸ್ ಡಿ, ಕಾಸ್ ಸಿ ಪ್ಲಸ್ ಕಾಸ್ ಟಿ ಅಂತಂದ್ರೆ ಫಸ್ಟ್ ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ ಬರ್ಕೋಬೇಕು. ಕಾಸ್ ಎ ಪ್ಲಸ್ ಬಿ ಏನ್ ಫಾರ್ಮುಲಾ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಇದು ಈಕ್ವೇಶನ್ 1 ಅಂತೇಳಿ. ಅದೇ ತರ ಕಾಸ್ ಎ ಮೈನಸ್ ಬಿ, ಕಾಸ್ ಎ ಮೈನಸ್ ಬಿ ಅಂದ್ರೆ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ, ಇದು ಈಕ್ವೇಶನ್ 2. ಈಗ ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ಮಾಡೋಣ. ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ಮಾಡಿದ್ರೆ ಕಾಸ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ನೋಡಿ ಆಡ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಯ್ತವೆ. ಇದೇನಾಯ್ತು, ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಇಲ್ಲ, ಕಾಸ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಕಾಸ್ ಬಿನೇ ಬರುತ್ತೆ, ಕಾಸ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಕಾಸ್ ಬಿ. ಈಗ ಎ ಪ್ಲಸ್ ಬಿ ಗೆ ಸಿ ಹಾಕೊಳ್ಳಿ, ಎ ಮೈನಸ್ ಬಿ ಗೆ ಡಿ ಹಾಕೊಳ್ಳಿ. ಅವಾಗ ಏನಾಯ್ತದೆ, ಕಾಸ್ ಸಿ ಪ್ಲಸ್ ಕಾಸ್ ಡಿ ಇಸ್ ಈಕ್ವಲ್ ಟು ಕಾಸ್ ಸಿ ಪ್ಲಸ್ ಡಿ ಬೈ ಟು ಕಾಸ್, ಸಾರಿ ಇದೇನು ಫಸ್ಟ್ ಇದು ಇನ್ನೊಂದು ಸ್ಟೆಪ್ ಮಾಡೋಣ. ಕಾಸ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಎ ಮೈನಸ್ ಬಿ, ಇವೆರಡು ಆಡ್ ಮಾಡಿದ್ರೆ ಏನಾಗ್ತದೆ, 2 ಕಾಸ್ ಎ ಕಾಸ್ ಬಿ ಆಗುತ್ತೆ. ಈಗ ಎ ಪ್ಲಸ್ ಬಿ ಗೆ ಸಿ ಹಾಕೋಣ, ಎ ಮೈನಸ್ ಬಿ ಗೆ ಡಿ ಹಾಕೋಣ. ಕಾಸ್ ಸಿ ಪ್ಲಸ್ ಕಾಸ್ ಟಿ 2 ಕಾಸ್ ಸಿ ಪ್ಲಸ್ ಡಿ ಬೈ ಟು ಕಾಸ್ ಸಿ ಮೈನಸ್ ಡಿ ಬೈ ಟು. ನೋಡಿ ಕಾಸ್ ಸಿ ಪ್ಲಸ್ ಕಾಸ್ ಟಿ ಗೆ ಇದು ಫಾರ್ಮುಲಾ. 2 ಕಾಸ್ ಸಿ ಪ್ಲಸ್ ಡಿ ಬೈ ಟು 2 ಕಾಸ್ ಸಿ ಪ್ಲಸ್ ಡಿ ಬೈ ಟು ಕಾಸ್ ಸಿ ಮೈನಸ್ ಡಿ ಬೈ ಟು. ಈಗ ಇವೆರಡನ್ನ ಮೈನಸ್ ಮಾಡ್ತೀನಿ. ನೋಡಿ ಮೈನಸ್ ಮಾಡಿದಾಗ ನೋಡಿ ಇವೆರಡು ಕ್ಯಾನ್ಸಲ್ ಆಗುತ್ತದೆ, ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಮೈನಸ್ ಬಂದಾಗ ಏನಾಗುತ್ತೆ ನಮಗೆ, ಮೈನಸ್ ಸೈನ್ ಎ ಸೈನ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂತಾನೆ. ಯಾಕಂದ್ರೆ ನೋಡಿ ಮೈನಸ್ ಸೈನ್ ಎ ಸೈನ್ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎ ಸೈನ್ ಬಿ ಮೈನಸ್ ಮಾಡಿದಾಗ ಮೈನಸ್ ಸೈನ್ ಎ ಸೈನ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದ್ರೆ ಮೈನಸ್ ಟು ಸೈನ್ ಎ ಸೈನ್ ಬಿ ಮೈನಸ್ 2 ಸೈನ್ ಎ ಸೈನ್ ಬಿ. ಈಗ ಕಾಸ್ ಸಿ ಮೈನಸ್ ಕಾಸ್ ಟಿ ಇಸ್ ಈಕ್ವಲ್ ಟು ಮೈನಸ್ ಟು ಸೈನ್ ಎ. ನೋಡಿ ಎ ಪ್ಲಸ್ ಬಿ ಜಾಗಕ್ಕೆ ಸಿ, ಎ ಮೈನಸ್ ಬಿ ಜಾಗಕ್ಕೆ ಡಿ ಹಾಕ್ದಾಗ ಎ ಅಂದ್ರೆ ಸಿ ಪ್ಲಸ್ ಡಿ ಬೈ ಟು, ಬಿ ಅಂದ್ರೆ ಸಿ ಮೈನಸ್ ಡಿ ಬೈ ಟು. ನೋಡಿ
2 sin c plus d by 2 sin c minus d by 2 ನೋಡಿ ಇದೇನಾಗುತ್ತೆ -2 sin c plus d by 2 sin c minus d by 2 ನೋಡಿ ಈ ತರ sin c plus sin d sin c minus sin d cos c plus cos d ಮತ್ತೆ cos c minus cos d ನೋಡಿ ಈ ತರ ಫಾರ್ಮುಲಾ ಬರುತ್ತೆ. ನೀವು ಇವೆಲ್ಲ ಏನು ಬೇಕಾಗಿಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ನೋಡಿ ಇದನ್ನ ಬರೆಯೋದಕ್ಕೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ, ಇದು ಹೆಂಗ್ ಬರೆಯೋದು ಈಸಿ ಆಗಿ ಅಂತ. ನೋಡಿ ಫಾರ್ಮುಲಾಗಳು ಯಾವ ತರ ಬರ್ತವೆ, ಹೆಂಗೆ ಅದನ್ನ ಕಂಡುಹಿಡ್ಕೊಳ್ಳೋದು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನೀವೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ. ನೋಡಿ ಈಗ ನಿಮಗೆ ಈಗ 4 ಫಾರ್ಮುಲಾ ಈಸಿಯಾಗಿ ಬರೆಯೋದು ಹೇಳ್ಕೊಡ್ತೀನಿ ನೋಡಿ. ನೋಡಿ ಫಸ್ಟು sin c plus sin d ಅಂತ ಬರೀರಿ. ನೆಕ್ಸ್ಟ್ sin c minus sin d ಬರೀರಿ. cos c plus cos d ಇದೇ ತರ ಆರ್ಡರ್ನಲ್ಲಿ ಬರೀಬೇಕು. cos c minus cos d is equal to ಬರ್ಬಿಟ್ಟು ನೋಡಿ ಎಲ್ಲಕ್ಕೂ 2 ಇರ್ತದೆ, 2 ಬರ್ಬಿಡಿ. ಲಾಸ್ಟ್ ಒಂದಕ್ಕೆ ಮೈನಸ್ ಹಾಕೊಳ್ಳಿ, ಆಯ್ತಾ. ಆಮೇಲೆ ಎಲ್ಲದಕ್ಕೂ c plus d by 2 ಮತ್ತೆ c minus d by 2 ಎಲ್ಲಕ್ಕೂ ಇದೆ ಕಾಮನ್, ಹಿಂಗೆ ಬರ್ಕೊಬಿಡಿ. ಫಸ್ಟ್ c plus d by 2 c minus d by 2 ಎಲ್ಲದಕ್ಕೂ ಇದೆ. c plus d by 2 ಸ್ವಲ್ಪ ಗ್ಯಾಪ್ ಬಿಟ್ಕೋಬೇಕಿಲ್ಲಿ. ಈ 2 ಪಕ್ಕ ಏನೋ ಬರಿಬೇಕು, ಮತ್ತೆ ಇಲ್ಲೂ ಏನೋ ಬರಿಬೇಕು, ಗ್ಯಾಪ್ ಬಿಟ್ಕೋಬೇಕು. ಗ್ಯಾಪ್ ಬಿಟ್ಕೊಂಡು ಬರ್ಕೋಬೇಕು ಹಿಂಗೆ. c minus d by 2 ನೋಡಿ 2 c plus d by 2 c minus d by 2. ಇವಾಗ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ sin c. ಇದೆ ಆರ್ಡರ್ನಲ್ಲಿ ಬರೀಬೇಕು ಮಾತ್ರ, ನೀವು ಬೇರೆ ಚೇಂಜ್ ಮಾಡಿಬಿಟ್ರೆ ಕಷ್ಟ. sin c plus sin d ಅಂತ ಬರೀಬೇಕು. ಆಮೇಲೆ sin c minus sin d cos c plus cos d cos c minus cos d ಬರೀಬೇಕು. ಇದಾದ್ಮೇಲೆ ಈಗ ನೋಡಿ 2 ಎಲ್ಲಕ್ಕೂ ಬರ್ಬೇಕು, ಲಾಸ್ಟ್ ಒಂದು ಮೈನಸ್ ಬರೀಬೇಕು. ನೆಕ್ಸ್ಟ್ ನೋಡಿ ಇಲ್ಲೇನೋ ಬರುತ್ತೆ, ಇಲ್ಲೇನೋ ಡ್ಯಾಶ್ ಅಂತ ಹಾಕಿದ್ನಲ್ಲ, ಅಲ್ಲಿ ಏನೋ ಬರುತ್ತೆ, ಅದು ಬರೀಬೇಕು. ಅದೇನು ಅಂತ ನೋಡಿ. ನೋಡಿ ಇಲ್ಲಿ sin cos cos sin cos cos sin sin ನೋಡಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇದೇ ಟ್ರಿಕ್ ಬಂದ್ಬಿಡ್ತು ನೋಡಿ. sin c plus sin d 2 sin c plus d by 2 cos c minus d by 2 sin c minus sin d 2 cos c plus d by 2 sin c minus d by 2 cos c plus cos d 2 cos c plus d by 2 cos c minus d by 2 cos c minus cos d minus 2 sin c plus d by 2 sin c minus d by 2 ನೋಡಿ ಇದನ್ನ ನೀವು ಹಿಂಗೆ ಫುಲ್ಲು ಇದೇ ತರ ಕಟ್ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಬರಲ್ಲ. ನೋಡಿ ಈ ತರ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ ಬರುತ್ತೆ. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಬಿಡಿ, ಎಲ್ಲಕ್ಕೂ 2 ಬರೀರಿ, ಲಾಸ್ಟ್ ಒಂದು ಮೈನಸ್ ಬರೀರಿ. ಮತ್ತೆ ಎಲ್ಲದಕ್ಕೂ ನೋಡಿ ಎಲ್ಲಾ ಫಾರ್ಮುಲಾಗೂ c plus d by 2 c minus d by 2 ಎಲ್ಲದಕ್ಕೂ ಇದೆ ನೋಡಿ. c plus d by 2 c ಅದು ಬರ್ಬಿಟ್ಟು ಇಲ್ಲಿ ಖಾಲಿ ಬಿಟ್ಕೊಳ್ಳಿ. ಖಾಲಿ ಬಿಟ್ರೆ ಫಿಲಪ್ ಮಾಡೋದಕ್ಕೆ sin cos cos sin cos cos sin sin ಬರೀ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಏನು sin cos cos sin ಉಲ್ಟಾ ಮಾಡೋದು sin cos cos sin cos cos sin sin ಬರ್ಬಿಟ್ರೆ ಮುಗೀತು. ಫಾರ್ಮುಲಾ 4 ಬಂದ್ಬಿಡ್ತದೆ ನೋಡಿ. sin c plus sin d ಅಂತಂದ್ರೆ 2 sin c plus d by 2 cos c minus d by 2 sin c minus sin d ಅಂತಂದ್ರೆ 2 cos c plus d by 2 sin c minus d by 2 cos c plus cos d 2 cos c plus d by 2 cos c minus d by 2 cos c minus cos d ಅಂದ್ರೆ ಇದನ್ನ ಮೈನಸ್ ಇದನ್ನ ನೆನ್ಪಿಟ್ಕೋಬೇಕು. -2 sin c plus d by 2 sin c minus d by 2 ನೋಡಿ ಈ ತರ ಫಾರ್ಮುಲಾಗಳು ಟ್ರಿಗ್ನಾಮೆಟ್ರಿನಲ್ಲಿ. ಕಾಂಪೌಂಡ್ ಆಂಗಲ್ಸ್ ಅಲ್ಲಿ sin a plus b sin a minus b cos a plus b cos a minus b tan a plus b tan a minus b sin 2a cos 2a tan 2a sin 3a cos 3a tan 3a ಆಮೇಲೆ sin c plus sin d sin c minus sin d cos c plus cos d cos c minus cos d ಆಮೇಲೆ ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ಒಂದು ಉಳ್ಕೊಂಡಿದೆ ಅಷ್ಟೇ. ಈಗ ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಒಂದಷ್ಟು ಪ್ರಾಬ್ಲಮ್ಸ್ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಯಾವ ಥರ ಬರ್ತವೆ ಅದು ಮಾಡಿಸ್ಬೇಕು ನೋಡಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸೋಣ ನೋಡಿ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ನಾನು ನಿಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಬೋರ್ ಅನ್ನಿಸ್ಬೋದು, ಬಟ್ ಪೂರ್ತಿಯಾಗಿ ನೋಡಿದಾಗ ಏನಾಗುತ್ತೆ ಎಲ್ಲ ಗೊತ್ತಾಗ್ತದೆ. ಅದರಿಂದ ಪೂರ್ತಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ, ಖಂಡಿತ ಯೂಸ್ ಆಗುತ್ತೆ.
ನೀವು ಫುಲ್ಲು ಇದು ಹೆಂಗೆ ಗೊತ್ತು ಅಂತ ಕಲ್ತ್ಕೊಳ್ಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಇದನ್ನಾರ ಕಲ್ತ್ಕೋಬೇಕು. ಫೈನಲ್ ಫಾರ್ಮುಲಾ ಇದನ್ನಾರ ಕಲ್ತ್ಕೋಬೇಕು, ಯೂಸ್ ಆಯ್ತದೆ. ಅದು ಹೆಂಗೆ ಬಂತು ಬೇಡ ಈ ಫಾರ್ಮುಲಾಗಳು ಕಲ್ತ್ಕೊಂಡ್ರೆ ಡೆಫಿನೆಟ್ ಯೂಸ್ ಆಗುತ್ತೆ, ಮುಂದಕ್ಕೂ ಯೂಸ್ ಆಗುತ್ತೆ. ಅದರಿಂದ ನೋಡಿ ಎಲ್ಲ ಹೆಂಗೆ ಬಂತು ಅಂತ ತೋರಿಸಿದ್ದೀನಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಉಳ್ಕೊಂಡಿದೆ, ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ಸ್, ಒಳ್ಳೆಯದಾಗಲಿ.